त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ಭಗವದ್ಭಕ್ತರು ಅಧ್ಯಾಸ ಭಾಷ್ಯಾರ್ಥ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಉಪರಿ ಚತುರ್ದಶಿ. ನಾಳೆಯ ದಿವಸ ಪೌರ್ಣಮಾಸ್ಯ ಮಾಘ ಶುದ್ಧ ಪೂರ್ಣಿಮಾ. 2026ನೇ ಇಸವಿ ಜನವರಿ ಮಾಹೆಯಲ್ಲಿ ಇಂದು ಕಟ್ಟಕಡೆಯ ದಿವಸ 31ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸರ್ವಸ್ಯಾಪಿ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಅವಿದ್ಯಾ ಪುರಸ್ತರುತ್ವಂ ಅಭ್ಯುಪಗಂತವ್ಯಂ. ಇದು ಒಂದು ಸ್ಟೇಟ್ಮೆಂಟ್.
ಅಭ್ಯುಪಗಂತವ್ಯಂ, ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಯಾವುದನ್ನ? ಸರ್ವಸ್ಯಾಪಿ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ, ಪ್ರಮಾತ್ರವಾಗಿರುವವನು ಪ್ರಮಾಣಗಳನ್ನ ಬಳಸಿಕೊಂಡು ಏನೇನ್ ಪ್ರಮೇಯಗಳನ್ನು ಅರಿಯುತ್ತಿದ್ದಾನೆಯೋ ಪಂಚ ಜ್ಞಾನೇಂದ್ರಿಯಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳನ್ನ ಅರಿತಾ ಇದ್ದಾನಲ್ಲ, ಇದಕ್ಕೆ ಹೆಸರು ಪ್ರಮಾಣ ಪ್ರಮೇಯ ವ್ಯವಹಾರ. ಇದು ಅವಿದ್ಯಾ ಪುರಸ್ಸರವಾಗಿದೆ ಎನ್ನುವುದನ್ನ ಒಪ್ಪಿಕೊಳ್ಳಬೇಕು. ಇದೇ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ಗದಾ ಪ್ರಹಾರ, ಸಿಂಹ ಗರ್ಜನೆ, ಜಯಭೇರಿ. ಏನಂತ? ತಮೇತಂ ಅವಿದ್ಯಾಕ್ಷಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರವರ್ತಂತೆ. 14 ಲೋಕಗಳಲ್ಲಿ ನಡೆಯುತ್ತಿರುವ ಪ್ರಮಾಣ ಪ್ರಮೇಯ ವ್ಯವಹಾರಗಳೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರವಾಗಿದೆ. ಇದನ್ನು ಒಪ್ಕೋಬೇಕು. ಏಕೆಂದರೆ ಅವಿದ್ಯಾಂ ಅಂತರೇಣ ಅಧ್ಯಾಸಂ ಅಂತರೇಣ ಅಧ್ಯಾಸಂ ವಿನಾ ಪ್ರಮಾತೃತ್ವಸ್ಯೈವ ಅಸಿದ್ಧೇ. ಪ್ರಮಾತೃತ್ವವೇ ಹೊಂದದಿರುವುದರಿಂದ ದೇಹವನ್ನ ನಾನೆಂದು, ಇಂದ್ರಿಯ ಮನೋಬುದ್ಧಿಗಳನ್ನ ನನ್ನವೆಂದು ತಿಳಿದುಕೊಳ್ಳದೆ ಹೋದರೆ ಅಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರ ಇದೆ. ಪ್ರಮಾತೃತ್ವವೇ ಸಿದ್ಧವಾಗುವುದಿಲ್ಲ ಎಂದು ಆಗಲೇ ನಾವು ತಿಳಿಸಿದ್ದೇವೆ. ಜ್ಞಾಪಕ. ಪ್ರಮಾತೃತ್ವ ನಾಮ ದೇಹೇಂದ್ರಿಯಾದಿಶು ಅಧ್ಯಾಸ. ನಾನು ಪ್ರಮಾತೃ ಅನ್ಬೇಕಾದ್ರೆ ದೇಹವನ್ನ ನಾನು ಅಂತ ಮಾಡ್ಕೊಂಡಿದ್ದೆ. ದೇಹವನ್ನ ನಾನು ಅಂತ ಮಾಡಿಕೊಳ್ಳುವುದು ಅಧ್ಯಾಸವ ಆತ್ಮಜ್ಞಾನವ? ಆತ್ಮಜ್ಞಾನವಲ್ಲ, ಅಧ್ಯಾಸ, ಅವಿದ್ಯ. ಅವಿದ್ಯ ಇಲ್ಲದೆ ಹೋದರೆ ಪ್ರಮಾತೃತ್ವವೇ ಹೊಂದುವುದಿಲ್ಲ ಎಂದು ಹೇಳಿದ್ದೇವೆ. ಆಯ್ತು, ಮುಂದಿವಾಗ ಅತ್ರೇದಂ ಅಪರಂ ಆಶಂಕ್ಯ ಪರಿಕ್ರಿಯತೆ. ಈ ಸಂದರ್ಭದಲ್ಲಿ ಇದಂ ಅಪರಂ ಆಶಂಕ್ಯ, ಅಪರಂ ಮತ್ತೊಂದು ಆಕ್ಷೇಪಂ ಸೇರಿಸ್ಕೊಂಬಿಡಿ, ಪುಲ್ಲಿಂಗ. ಅಪರಂ ಆಕ್ಷೇಪಂ, ಅಪರಾಂ ಆಶಂಕಾಂ ಆಶಂಕ್ಯ, ಇನ್ನೊಂದು ಆಶಂಕೆಯನ್ನ, ಮತ್ತೊಂದು ಆಕ್ಷೇಪಣೆಯನ್ನ, ಮತ್ತೊಂದು ಸಂಶಯವನ್ನ ಎತ್ತಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈಗ ಏನು ನೋಡಿ, ಹೇಗೆ ಓದಬೇಕು ಅಂತ ಮತ್ತೆ ನೋಡ್ಕೊಳ್ಳಿ. ಸ್ಯಾನ್ನಾಮ ಅವಿಚಾರ ಸ್ವಭಾವ ಪ್ರೇರಿತಾನಾಂ ಪೃಥಕ್ ಜನಾನಾಂ ಪ್ರತ್ಯಕ್ಷಾದಿ ವ್ಯವಹಾರಾಃ ಅವಿದ್ಯಾ ಪುರಸ್ಸರಾಃ ಇತಿ ನ ತಾವತಾ ವಿವೇಕಿನಾಮಪಿ ಪುರುಷಾಣಾಂ ತಾದೃಶಾ ಏವ ವ್ಯವಹಾರಾಃ ಇತಿ ವದಿತುಂ ಶಕ್ಯತೆ ದೃಷ್ಟವಿರೋಧಾತ್. ನಹಿ ಆಗಮೋಪಪತ್ತಿಭ್ಯಾಂ ವಿದಿತಾತ್ಮತತ್ವಾಃ ನ ದೃಶ್ಯಂತೆ ಏವ ಪ್ರತ್ಯಕ್ಷಾದಿನಾ ವ್ಯವಹರಂತಃ ನ ಚ ಪರೀಕ್ಷಕಾಃ ಅಪಿ ಲೌಕಿಕಾಃ ಇವ ಅವ್ಯುತ್ಪನ್ನ ಚಿತ್ತಾ ಏವ. ಇಷ್ಟು ಪೂರ್ವಪಕ್ಷ. ಯೇನ ತೇಷಾಂ ಶಾಸ್ತ್ರ ಪ್ರಣಯನ ಪರೋಪದೇಶಾದಿ ಪ್ರವೃತ್ತಯೋಪಿ ಅವಿದ್ಯಾ ಪುರಸ್ಸರತ್ವೇನ ನಿಶ್ಚಯೇರನ್ನ. ಇದು ಪೂರ್ವಪಕ್ಷ. ಎಲ್ಲಿವರೆಗೆ ಅಂತಂದ್ರೆ ಇತಿ ತುಂಬಾ ಜೋರಾಗಿದೆ. ಇತಿ ಬರುವವರೆಗೂ ಪೂರ್ವಪಕ್ಷ ಬಹಳ ಬಹಳ ಜೋರಾಗಿದೆ. ಏನ್ ಪೂರ್ವಪಕ್ಷ? ಈಗ ಇನ್ನೊಂದು ಆಕ್ಷೇಪಣೆ ಏನು? ಸ್ಯಾನ್ನಾಮ ಆಗಬಹುದು. ಇದನ್ನು ಇಡಿಯೋಮೆಟಿಕ್ ಯೂಸೇಜ್. ರಾವಣ ಅಸುರೋ ನಾಮ ಸ್ಯಾನ್ನಾಮ, ಶ್ರೀರಾಮಚಂದ್ರ ಧಾರ್ಮಿಕ ಸತ್ಯಸಂಧ ಇತಿ ಸ್ಯಾನ್ನಾಮ ಆಗಬಹುದು. ಯಾವುದು?
ಅವಿಚಾರ ಸ್ವಭಾವ ಪ್ರೇರಿತಾನ, ವಿಚಾರವನ್ನ ಮಾಡದಿರುವ ಸ್ವಭಾವದಿಂದ ಪ್ರೇರಿತರಾಗಿರುವಂತ ಪೃಥಕ್ ಜನಾನ, ತುಚ್ಛ ಜನ, ಮೀನ್ ಮೆಂಟಾಲಿಟೀಸ್, ಕಳ್ಳರು, ಮೋಸ ಮಾಡುವಂತವರು, ಅನ್ಯಾಯ ಮಾಡುವಂತವರು, ಸ್ವಾಭಿಮಾನವಿಲ್ಲದೆ ಇರುವಂತವರು, ಇವರಿಗೆ ಹೆಸರು ಪೃಥಕ್ ಜನಾ, ನೀಚ ಜನಾ, ದುಷ್ಟ ಜನ. ಅಂಥವರಿಗೆ ಬೇಕಾದರೆ ಪ್ರತ್ಯಕ್ಷಾದಿ ವ್ಯವಹಾರ, ಅವರು ಮಾಡುವ ಪ್ರತ್ಯಕ್ಷ ಅನುಮಾನ ಎಲ್ಲ ವ್ಯವಹಾರಗಳನ್ನು ಅವಿದ್ಯಾ ಪುರಸ್ಸರ ಅಂತ ಹೇಳಿ ಪರವಾಗಿಲ್ಲ. ಒಬ್ಬ ಕಳ್ಳ ಕಳ್ತನ ಮಾಡ್ತಾನೆ, ಬುದ್ಧಿ ಇದೆಯಾ ಅವನಿಗೆ? ಇಲ್ಲ. ಅವನ ವ್ಯವಹಾರವನ್ನ ಅವಿದ್ಯಾ ಪುರಸ್ಸರ ಅನ್ನಿ. ಮತ್ತೊಬ್ಬ ಖೂನಿ ಮಾಡ್ತಾನೆ, ಮರ್ಡರ್ ಮಾಡ್ಬಿಟ್ಟು ಹೋಗ್ತಾನೆ. ತಪ್ಪಲ್ವಾ? ತಪ್ಪು, ಗೊತ್ತಿದೆ, ಗೊತ್ತಿದ್ರು ನೀಚ ಜನ. ಅವನನ್ನ ಬೇಕಾದ್ರೆ ಅವಿದ್ಯಾವಂತ ಅನ್ನಿ. ಬೆಂಗಳೂರಿಗೆ ಬಂದು 50 ವರ್ಷವಾಯ್ತು, ಒಂದ್ ಸ್ವಂತ ಮನೆ ಮಾಡ್ಕೊಳ್ಳಿಲ್ಲ, ಬಾಡಿಗೆ ಮನೆಯೂ ಇಲ್ಲ, 8 ಜನ ಮಕ್ಕಳಿದ್ದಾರೆ, ಭಿಕ್ಷೆ ಹಾಕ್ತಾ ಕಾಲ ಆಗ್ತಾ ಇದೆ. ಅವನನ್ನ ಬೇಕಾದ್ರೆ ವಿದ್ಯಾವಂತ ಅನ್ನಿ. ನೋಡಿ, ಅವಿಚಾರ ಸ್ವಭಾವ ಪ್ರೇರಿತ, ವಿಚಾರವನ್ನ ಮಾಡದ ಮನುಷ್ಯ ಇದು ಮಾಡಬೇಕೇ ಮಾಡಬಾರ್ದೆ, ನ್ಯಾಯವೇ ಅನ್ಯಾಯವೇ ಗೊತ್ತಿಲ್ಲ. ಬಾ, ಇವತ್ತಿನ ಕಾಲದಲ್ಲಿ ಭಯಂಕರವಾಗಿ ಟಿವಿ ನೋಡ್ತಾ ಇದ್ರೆ ನ್ಯೂಸ್ನಲ್ಲಿ ಪ್ರತಿ ದಿವಸ ಇವನಿಗೆ ಗುಂಡು ಹಾಕಿದ್ರು, ಅವನೇ ಆತ್ಮಹತ್ಯೆ ಮಾಡ್ಕೊಂಡ, ಏನಿದು? ಇದು ಖಂಡಿತ ಭಜೆ. ಕಲಿ ಪ್ರಭಾವ ಜೋರಾಗಿದೆ. ತಾಯಿಯನ್ನೇ ಕೊಂದು ಹಾಕ್ತಾ, ದುಡ್ಡಿಗಾಗಿ ಆಸ್ತಿಗಾಗಿ ಅಣ್ಣನನ್ನೇ ಕತ್ತರಿಸಿ ಹಾಕ್ತಾ, ಇದೆಲ್ಲ ಕೇಳಬಾರದ ನೋಡಬಾರದ ವಿಚಾರ. ಅಂಥ ಜನಗಳನ್ನ ಬೇಕಾದರೆ ಪೃಥಕ್ ಜನ ಅಂತ ಕರೆದು ಅವರು ಮಾಡುತ್ತಿರುವ ಪ್ರತ್ಯಕ್ಷಾದಿ ವ್ಯವಹಾರ, ಮನುಷ್ಯರನ್ನೇ ಕೊಂದು ತಿಂತಾರೆ. ಸುಂದರವಾಗಿರುವಂತ ಮೊಲ ಅದನ್ನು ಕೊಂದು ತಿಂತಾರೆ ದುಷ್ಟು. ಅಂಥವರನ್ನ ಬೇಕಾದ್ರೆ ನೀವು ಅವಿದ್ಯಾವಂತರು, ಅವರ ವ್ಯವಹಾರವೆಲ್ಲ ಅವಿದ್ಯಾ ಪುರಸ್ಸರ ಅಂತ ಹೇಳಿ ಒಪ್ಕೋತೇವೆ. ಆದರೆ ತಾವತ ಅಷ್ಟು ಮಾತ್ರದಿಂದ ಅವರು ಮಾಡುತ್ತಿದ್ದಾರೆ ಅಂತ ನೋಡ್ಕೊಂಡು ವಿವೇಕಿನಾಮಪಿ, ಯಾರು ವಿವೇಕಿಗಳು, ಯಾರು ಶಾಸ್ತ್ರ ಪಂಡಿತರು, MSc ಮಾಡಿಕೊಂಡು PhD ಮಾಡಿದ್ದಾರೋ, ಯಾರು ವೇದಾಂತ ಪ್ರವಚನಗಳನ್ನೇ ಮಾಡುತ್ತಿದ್ದಾರೋ, ಯಾರು ದೇವರ ಪೂಜೆ ಮಾಡ್ತಾ ಇದ್ದಾರೋ, ಒಂದಿನವೂ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯವಿಲ್ಲ, ಹೊಸದಾಗಿ ಶಿಖಾವಂತರಾಗಿದ್ದು 3 ಹೊತ್ತು ಸ್ನಾನ ಸಂಧ್ಯಾ ಜಪ ತಪ ಮಾಡ್ತಾ ಇದ್ದಾರೆ ವಿವೇಕಿಗಳು. ಅಂಥ ವಿವೇಕಿಗಳ ಪುರುಷರ ವ್ಯವಹಾರಗಳನ್ನು ತಾದೃಶ ಏವ, ಈ ಪೃಥಕ್ ಜನಗಳ ವ್ಯವಹಾರದಂತೆಯೇ ಇವರ ವ್ಯವಹಾರವು ಎಂದು ವದಿತು ಹೇಳುವುದು ನಶಕ್ಯತೆ, ಸಾಧ್ಯವಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಸಾಮಾನ್ಯ ಮನುಷ್ಯ ಬೆಳಿಗ್ಗೆ 10 ಗಂಟೆಗೆ ಎರ್ತಾನೆ, ಸ್ನಾನ ಮಾಡೋದಿಲ್ಲ, ಹಾಸಿಗೆ ಮೇಲೆ ಕಾಫಿ ಕುಡಿತಾನೆ. ಅವನಿಗೆ ಯಾತಲ್ಲೂ ನಮಗೆ ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲ, ಗುರುಭಕ್ತಿ ಇಲ್ಲ, ಶ್ರದ್ಧಾವಂತನಲ್ಲ. ಅವನೇನು ವ್ಯವಹಾರ ಮಾಡ್ಕೊತಾನೆ. ಆ ವ್ಯವಹಾರದಂತೆ ಮತ್ತೊಬ್ಬನ ವ್ಯವಹಾರ, ವಿದ್ಯಾವಂತ, ಬೆಳಿಗ್ಗೆ 4 ಗಂಟೆಗೆ ಇದ್ದು ಋಷಿಕೇಶದಲ್ಲಿ, ಬದರಿಯಲ್ಲಿ, ಕೇದಾರದಲ್ಲಿ ತನ್ನಿ ಸ್ನಾನ ಮಾಡಿಕೊಂಡು ಶಾಂತವಾಗಿದ್ದಾನೆ, ಆತ್ಮಜ್ಞಾನವಾಗಿಲ್ಲ. ಅವನ ವ್ಯವಹಾರವನ್ನು ನೀವು ಅವಿದ್ಯಾ ಪುರಸ್ಸರ ಅನ್ಬೋದ? ತಪ್ಪಲ್ವೇ? ಅವಿದ್ಯೆಗೆ ಒಂದು ಲಿಮಿಟ್ ಇದೆ. ಇವನು ದಡ್ಡ, ಇವನು ಬುದ್ಧಿವಂತ, ಇವನು ಸಾತ್ವಿಕ, ಇವನು ತಾಮಸ. ಹಾಗಿಲ್ಲಿ ಎಲ್ಲರನ್ನೂ ನೀವು ಒಮ್ಮೆಗೆ ಅವಿದ್ಯಾವಂತರು ಅಂತ ಹೇಳಬಾರದು. ಈ ಪ್ರಪಂಚದಲ್ಲಿ 95% ದುಷ್ಟರಿದೆ, ಸಂತೋಷ. ಆದರೆ 5% ಆದ್ರೂ ಸಾತ್ವಿಕರಿಲ್ವೇ? ದೇವ್ರ ಪೂಜೆ ಮಾಡ್ತಾರೆ, ವೇದಾಧ್ಯಯನ ಮಾಡ್ತಾನೆ, ಪ್ರತಿದಿನವೂ ಕೂಡ ಮೌನವಾಗಿದ್ದು
ಜಪ ತಪ ಮಾಡ್ತಾರೆ, ಪ್ರತಿದಿನ ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಅವರನ್ನ ನೋಡಿದರೆ ಇಡೀ ಪ್ರಪಂಚವೇ ಕೈ ಮುಗಿಯುತ್ತೆ. ಅಂತ ಮಹಾತ್ಮರು. ಅವರು ಮಾಡುವ ವ್ಯವಹಾರವನ್ನು ನೀವು ಅವಿದ್ಯಾ ಪುರಸ್ಸರ ಅಂತ ಹೇಳುವುದು ನ್ಯಾಯವಾ ಅಂತ ಪೂರ್ವಪಕ್ಷ. ವಿವೇಕಿನಾಮಪಿ ಪುರುಷಾಣಾಂ ಪೃಥಕ್ ಜನಾನಾಂ ವ್ಯವಹಾರಾಃ ಇವ ತಾದೃಶ ಏವ ವ್ಯವಹಾರಾಃ. ಒಬ್ಬ ಕಳ್ಳ ಕಳ್ತನ ಮಾಡ್ತಾ ಜೀವನ ಮಾಡ್ತಾ ಇದ್ದಾನೆ, ಅವನಂತೆ ಇವನೂ ಕೂಡ ಅವಿದ್ಯಾವಂತ ಅಂತ ಹೇಳುವುದು ತಪ್ಪು? ಎಂಥ ಪ್ರಶ್ನೆ ನೋಡಿ. ಪ್ರಪಂಚದಲ್ಲಿ ಜನಗಳನ್ನ ಸಾತ್ವಿಕ, ರಾಜಸ, ತಾಮಸ ಅಂತ ಮಾಡಿದ್ದಾರೆ. ಒಳ್ಳೆಯವನು, ಕೆಟ್ಟವನು, ನೀಚ ಅಂತ ಮಾಡಿ. ನೀವೇನ್ ಮಾಡ್ತಾ ಇದ್ದೀರ? ಅತ್ಯಂತ ಒಳ್ಳೆಯವನನ್ನು ನೀಚ ಅನ್ಬಿಟ್ರೆ ಇದು ಸರ್ವಥಾ ತಪ್ಪು. ಮುಂದಕ್ಕೆ ಹೋಗ್ಬಿಡ್ತೇನೆ. ವಿವೇಕಿನಾಮಪಿ ಪುರುಷಾನ, ವಿವೇಕಿಗಳಾಗಿದ್ದರೂ ಇರುವಂತಹ ಪುರುಷರ ವ್ಯವಹಾರಗಳನ್ನ ತಾದೃಶ ಏವ ಅವಿದ್ಯಾವಂತರ ವ್ಯವಹಾರದಂತೆ, ಅಂದ್ರೆ ಇವರ ವ್ಯವಹಾರವು ಅವಿದ್ಯಾ ಪುರಸ್ಸರವಾಗಿದೆ ಅಂತ ಹೇಳುವುದು ಸರಿ. ಒಂದು ದೃಷ್ಟಾಂತ ಕೊಡ್ತೇನೆ. 100 ಜನ ಇದ್ದಾರೆ, ಅದರಲ್ಲಿ 95 ಜನ ಅನಾಚಾರ, ಸ್ನಾನ ಇಲ್ಲ, ಸಂಧ್ಯಾ ಇಲ್ಲ, ಜಪ ತಪ ಇಲ್ಲ, ಮಡಿ ಇಲ್ಲ, ಮೈಲಿ ಇಲ್ಲ, ಯಾವಾಗಲೂ ದುಡ್ಡು 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 ಅಂತ ಹೇಳ್ತಾ ಅನಾಚಾರ ತತ್ಪರಾಗಿದ್ದಾರೆ. 5 ಜನ ದುಡ್ಡಿಗಾಗಿ ಇಷ್ಟಪಡ್ತಾ ಇಲ್ಲ, ಏನು ಬೇಡ ಅಂತಾನೆ, ಗಂಗಾ ಸ್ನಾನ ಮಾಡ್ಕೊಂಡು ಗಂಗಾ ತೀರದಲ್ಲಿ ಕೂತ್ಕೊಂಡು ಜಪ ತಪ ಮಾಡ್ಕೊಂಡಿದ್ದಾರೆ. 95% ಜನಗಳನ್ನ ಅವಿದ್ಯಾವಂತರು. ಆ 5% ಆ ಭಯಂಕರ ಚಳಿಗಾಲದಲ್ಲಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆ ಬಿಟ್ಕೊಂಡು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನು? ಇಬ್ಬರನ್ನು ಒಂದೇ ಏನ್ ಸೇರ್ಬೋದ? ತಪ್ಪು. ಯಾಕೆ ಅಂದ್ರೆ ದೃಷ್ಟ ವಿರೋಧ ಪ್ರಸಂಗಾತೆ. ದೃಷ್ಟ ಲೋಕದಲ್ಲಿ ಕಂಡಿರುವುದಕ್ಕೆ ವಿರೋಧ ಉಂಟಾಗುತ್ತದೆ. ಲೋಕದಲ್ಲಿ ಇವರು ಸಾತ್ವಿಕರು, ಬಹಳ ಒಳ್ಳೆಯವರು, ಇವರು ದುಷ್ಟರು, ನೀಚರು ಅಂತ 2 ಭಾಗ ಮಾಡ್ತಾರೆ. ನೀವೇನ್ ಮಾಡ್ಬಿಟ್ರಿ? ಎಲ್ಲರನ್ನೂ ಕೂಡ ಒಂದೇ ಗುಂಪದಲ್ಲಿ ಸೇರಿಸ್ಬಿಟ್ಟು ಎಲ್ಲರ ವ್ಯವಹಾರಗಳು ಅವಿದ್ಯಾ ಪುರಸ್ಸರ, ಎಲ್ಲರೂ ಅವಿದ್ಯಾವಂತರು ಮಾಡ್ರಿ. ತಪ್ಪಲ್ವೇ ಇದು? ದೃಷ್ಟ ವಿರೋಧ ಪ್ರಸಂಗಾತಿ. ಲೋಕದಲ್ಲಿ ಕಂಡಿರುವಂತಹ ವಿಚಾರಕ್ಕೆ ವಿರೋಧವಾಗಿ. ಈಗ ಉದಾಹರಣೆ ಕೊಡ್ಬೇಡ, ತುಂಬಾ ಸಾತ್ವಿಕರು, ವೆಂಕಟೇಶ್ವರ ದೇವಸ್ಥಾನ ಕೋಟಿ ಕೋಟಿ ಜನ ದರ್ಶನ ಮಾಡ್ಕೊಂಡ್ಬಿಡ್ತಾರೆ. ಆ ಕೋಟಿ ಜನಗಳು ಕೂಡ 1-2 ಸೆಕೆಂಡು ವೆಂಕಟೇಶ್ವರನ ದರ್ಶನವನ್ನ ಮಾಡಿ ಬರ್ತಾರೆ. ವೆಂಕಟೇಶ್ವರನ ಮುಖವನ್ನ ನೋಡ್ಕೊಂಡ್ ಬರ್ತಾರೆ. ಆ 1 ಕೋಟಿ ಜನಗಳಲ್ಲಿ ಒಬ್ಬರಾದರೂ ಕೂಡ ವೆಂಕಟೇಶ್ವರನ ಪಾದ ದರ್ಶನವನ್ನು ಮಾಡೋಕ್ಕಾಗಲ್ಲ, ಬಹಳ ಕಷ್ಟ. ಆದರೆ 100 ಜನ ಹತ್ರ ಇದ್ದು ವೆಂಕಟೇಶ್ವರನ ಸನ್ನಿಧಾನದಲ್ಲೇ ಇದ್ದು ಅರ್ಚಕರಾಗಿರ್ತಾರೆ. ಅವರಿಗೆ ಸರದಿ ಪ್ರಕಾರ ಪೂಜೆ ಮಾಡಬೇಕು, ದಿನ ಪೂಜೆ ಮಾಡ್ತಾರೆ. 10 ಜನ ಪೂಜೆ ಮಾಡ್ತಾರೆ. ಹೇಗೆ? ವೆಂಕಟೇಶ್ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ, ಸ್ವಾಮಿಯನ್ನು ಮುಟ್ತಾ ಇದ್ದಾರೆ, ಪಾದ ದರ್ಶನ ಮಾಡ್ತಾ ಇದ್ದಾರೆ. ಅವರನ್ನ ನೀವು ಈ 1 ಕೋಟಿ ಜನಗಳ ಪಟ್ಟಿಯಲ್ಲಿ ಸೇರಿಸೋದು ತಪ್ಪಲ್ವಾ? ಇವರೆಲ್ಲ ಪುಣ್ಯವಂತರು, ಅವರು ತುಂಬಾ ಪುಣ್ಯವಂತರು, ಸಂತೋಷ. ಇವರೆಲ್ಲರೂ ಅವಿದ್ಯಾವಂತರು, ಅವರು ಅವಿದ್ಯಾವಂತರ. ಯಾಕೆ? ವೆಂಕಟೇಶ್ವರನನ್ನ ನೋಡ್ಬೇಕು ಅಂತ ಕೋಟಿ ಕೋಟಿ ಜನ ಬಂದು ದುಡ್ಡನ್ನು ಕೊಟ್ಟು ಚೂರಲ್ಲಿ ನಿಂತ್ಕೊಂಡು ನೋಡ್ತಾರೆ. ಆ ಅರ್ಚಕರು ಹತ್ತಿರದಲ್ಲೇ ಇದ್ದು ದಿನ ವೆಂಕಟೇಶ್ವರ ನೋಡ್ತಾ ಪೂಜೆ ಮಾಡ್ತಾ ಇದ್ದಾರಲ್ಲ, ಅವರಿಗೂ ಅವಿದ್ಯಾ ಇದೆಯಾ? ಇಲ್ಲ. ಅವ್ರಿಗೆ ಅವಿದ್ಯಾ ಇದೆ ಅಂತ ಬಂದ್ಬಿಟ್ರೆ ದೃಷ್ಟ ವಿರೋಧಾತ್, ಲೋಕದಲ್ಲಿ ಕಂಡಿರುವುದನ್ನ ವಿರೋಧ ಮಾಡ್ತಾರೆ. ಯಾರು ಕೆಲವು ಸಲ ಮದುವೆ ಮುಂಜಿಗಳಿಗೆ ಪುರೋಹಿತರು ಬಂದಿರ್ತಾರೆ, ಪರಿಚಯ ಮಾಡಿ, ಸ್ವಾಮಿ ಇವರು ತಿರುಪತಿಯಲ್ಲಿ
ಪ್ರಧಾನ ಅರ್ಚಕರಾಗಿದ್ದಾರೆ, ನಮ್ಮ ಮಗಳ ಮದುವೆ ಬಂದಿದ್ದಾರೆ ಎಂದೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಅವರಿಗೆ ಪಂಚೆ ಕೊಡ್ತಾರೆ, 1000 ರೂಪಾಯಿ ಕಾಣಿಕೆ ಕೊಡ್ತಾರೆ. ಯಾಕೆ? ಮಹಾತ್ಮರು ಅಂತ. ನೀವು ವೇದಾಂತಿಗಳು ಅಂಥ ವಿವೇಕಿಗಳನ್ನು, ಅಂಥ ಅರ್ಚಕರನ್ನು, ಅಂಥ ಸಾತ್ವಿಕರನ್ನು ಕೂಡ ಅವಿದ್ಯಾವಂತರು ಅಂತ ಕರೆಯುವುದು ತಪ್ಪು. ಯಾರು ಒಪ್ಪುವುದಿಲ್ಲ. ಬದರಿಕಾಶ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಿರುವ ಅರ್ಚಕರು ಅಂದ್ರೆ ವಿಶ್ವವಂದ್ಯರು. ಅವರನ್ನು ನೀವು ಅವಿದ್ಯಾವಂತರು ಅಂತ ಹೇಳ್ಬಿಟ್ರೆ ದುಷ್ಟ ವಿರೋಧ ಪ್ರಸಂಗಾತಿ, ಲೋಕದಲ್ಲಿ ಕಂಡಿರುವ ವಿರೋಧ ಉಂಟಾಗುತ್ತದೆ ಪೂರ್ವ ಪಕ್ಷ. ನಹಿ, ನೋ ನೋ ನೋ, ಸಾಧ್ಯವಿಲ್ಲ. ಹೇಗೆ ಬರೀತಾರೆ ಸ್ವಾಮಿ ಗುರುಗಳು? ಇದನ್ನ ನೋಡಿದಾಗ ನನ್ನ ಪರ್ಸನಲ್ ಅಭಿಪ್ರಾಯ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗಿಂತಲೂ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಪ್ರಥಮ ವಂದ್ಯರು. ನನ್ನ ಮೊಟ್ಟ ಮೊದಲನೇ ನಮಸ್ಕಾರ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ, ಆಮೇಲೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯವನ್ನ ಬರೆದುಬಿಟ್ರು. ಅದರ ಮರ್ಮವನ್ನ, ಅದರ ತಾತ್ಪರ್ಯವನ್ನ, ಅದರ ಆಳವನ್ನ ಅರ್ಥ ಮಾಡಿಕೊಂಡು ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ಪೂರ್ವವಾಗಿ, ಎಲ್ಲ ಪೂರ್ವವಾಗಿ. ನಹಿ ಆಗಮೋಪಪತ್ತಿಭ್ಯಾಂ ವಿದಿತಾತ್ಮ ತತ್ವಾಹ. ತತ್ವಾಹ ತಾಕ್ತಾವತ್ತು ಇದು ತುಂಬಾ ಪಿಂಡಿ ಮಿಸ್ಟೇಕ್ ಇದೆ ಪುಸ್ತಕದಲ್ಲಿ. ವಿದಿತಾತ್ಮ ತತ್ವಾಹ ನ ದೃಶ್ಯಂತೆ ಏವ ಪ್ರತ್ಯಕ್ಷಾದಿನ ವ್ಯವಹರಂತಹ. ಒಳ್ಳೆ ವಾಕ್ಯ. ಈ ವಾಕ್ಯಗಳನ್ನು ಹೇಳ್ತೇನೆ ನೋಡ್ಕೊಳ್ಳಿ. ಆಗಮೋಪಪತ್ತಿಭ್ಯಾಂ ವಿದಿತಾತ್ಮ ತತ್ವಾಹ ಪ್ರತ್ಯಕ್ಷಾದಿನ ವ್ಯವಹರಂತಹ ನ ದೃಶ್ಯಂತೆ ಇತಿ ನಹಿ. ಅಂಥವರು ಇಲ್ಲ ಅಂತ ಇಲ್ಲ, ಕಾಣ್ತಾ ಇಲ್ಲ ಅಂತ ಇಲ್ಲ. ಯಾರು? ಆಗಮ ಉಪಪತ್ತಿಭ್ಯಾಂ. ಆಗಮೋ ನಾಮ ಶಾಸ್ತ್ರಂ, ಆಗಮೋ ನಾಮ ವೇದ. ವೇದ ಮತ್ತು ತರ್ಕ, ಉಪಪತ್ತಿ. ವೇದ ಮತ್ತು ತರ್ಕಗಳಿಂದ ವೇದಾಧ್ಯಯನ ಮಾಡಿದ್ದಾರೆ, ಶಾಸ್ತ್ರಾಧ್ಯಯನ ಮಾಡಿದ್ದಾರೆ, ಅರ್ಥ ತಿಳ್ಕೊಂಡಿದ್ದಾರೆ, ಮತ್ತು ತರ್ಕವನ್ನು ಮಾಡ್ತಾರೆ. ಈ ವೇದ ಮತ್ತು ತರ್ಕಗಳಿಂದ ವಿದಿತಾತ್ಮ ತತ್ವ, ಆತ್ಮನ ತತ್ವವನ್ನು ತಿಳ್ಕೊಂಡಿದ್ದು. ವಿದಿತ ಬೇಡ, ಆತ್ಮನಃ ತತ್ವಂ ಆತ್ಮತತ್ವಂ ವಿದಿತಂ ಆತ್ಮತತ್ವಂ ಯೈಹಿ ತೇ ವಿದಿತಾತ್ಮತತ್ವ. ಅವರಿಗೆ ಹೆಸರು ಆತ್ಮನ ಸ್ವರೂಪವನ್ನ ಬಲ್ಲವರು. ಮೀಮಾಂಸಕರು, ವೇದಾಧ್ಯಯನ ಸಂಪನ್ನರು, ವೇದ ಪ್ರಮಾಣವಾದಿಗಳು ಮತ್ತು ಯುಕ್ತಿ. ಈ ಶರೀರ ಬಿದ್ದೋದ ಮೇಲೆ ಆತ್ಮನಿಗೆ ಮತ್ತೊಂದು ಶರೀರ ಬರುತ್ತದೆ. ಆತ್ಮನು ಜನ್ಮಾಂತರಕ್ಕೆ ಸಂಬಂಧಪಟ್ಟಿದ್ದಾನೆ. ಈ ಶರೀರ ಆತ್ಮನಲ್ಲ. ಆತ್ಮನು ನಿತ್ಯ, ಆತ್ಮನು ಕರ್ತ, ಆತ್ಮನ ಭೋಕ್ತ ಅಂತ ತಿಳ್ಕೊಂಡಿದ್ದಾರೆ. ಹೇಗೆ ತಿಳ್ಕೊಂಡಿದ್ದಾರೆ? ಶಾಸ್ತ್ರದಿಂದ ಮತ್ತು ತರ್ಕದಿಂದ. ಹೀಗೆ ಶಾಸ್ತ್ರ ಮತ್ತು ತರ್ಕಗಳಿಂದ ಆತ್ಮತತ್ವವನ್ನ ಚೆನ್ನಾಗಿ ಬಲ್ಲಂತ ಮಹಾತ್ಮರು ಅವರು ಕೂಡ ಪ್ರತ್ಯಕ್ಷಾದಿ ವ್ಯವಹಾರವನ್ನೇ ಮಾಡ್ತಾರಲ್ಲ. ಬಾಳೆಹಣ್ಣು ತಿಂತಾರೆ, ಕಿತ್ಲೆ ಹಣ್ಣು ತಿಂತಾರೆ, ಅವರು ಕೂಡ ಸ್ಕೂಟರ್ ಓಡಿಸ್ಬೋದು, ಕಾರ್ನ ಓಡಾಡ್ಬೋದು. ಯಾರು? ವಿದಿತ ತತ್ವ. ಅವರು ಕೂಡ ಊಟ ಮಾಡುವಾಗ ಪಾಯಸ ಸಿಹಿ ಅಂತಾರೆ, ಚಟ್ನಿ ಖಾರ ಅಂತಾರೆ, ಸಾರನ್ ಹುಳಿ ಅಂತಾರೆ, ವ್ಯವಹಾರ ಮಾಡ್ತಾರೆ. ಪ್ರತ್ಯಕ್ಷಾದಿ ವ್ಯವಹಾರಗಳನ್ನ ಅಂಥವರು ಮಾಡ್ತಾರೋ ಇಲ್ವೋ? ಮಾಡ್ತಾರೆ. ಯಾರಂತೆ? ಅಜ್ಞಾನಿಗಳಂತೆ. ಒಬ್ಬ ದುಷ್ಟ, ಒಬ್ಬ ಕಳ್ಳ, ಒಬ್ಬ ಮೋಸಗಾರ, ಅವನು ಪಾಯಸ ತಿಂತಾನೆ, ಇವರು ಪಾಯಸ ತಿಂತಾರೆ. ಅವನು ಏನೋ ಬರೀತಾರೆ, ಇವರು ಏನೋ ಬರೀತಾರೆ. ಯಾರಿವರು? ಆಗಮೋಪಪತ್ತಿಗಳಿಂದ ಆತ್ಮನ ಸ್ವರೂಪವನ್ನ ಚೆನ್ನಾಗಿ ಬಲ್ಲಂಥ ಮಹಾತ್ಮರು. ಇಂಥ ಮಹಾತ್ಮರು
ಪ್ರತ್ಯಕ್ಷಾದಿ ವ್ಯವಹಾರಗಳನ್ನ ಮಾಡುತ್ತಿರುವಂತಹ ಜನಗಳು ನ ದೃಶ್ಯಂತೆ, ಎಲ್ಲಿಯೂ ಕಾಣ್ತಾ ಇಲ್ಲ ಅಂತ ಅಲ್ಲ, ಅಂತ ಇಲ್ಲ ಕಾಣ್ತಾ. ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 1 ಲಕ್ಷ ಜನ ಆದ್ರೂ ಮಹಾತ್ಮರಿದ್ದಾರಲ್ವೇ, ಅಲ್ಲಿ 1000 ಜನ ಇದ್ದಾರೆ ಅಂದೆ. ತಪ್ಪು. 1 ಲಕ್ಷಕ್ಕೂ ಮೇಲ್ಪಟ್ಟು ಪುರೋಹಿತರಿದ್ದಾರೆ ಏನ್ಬಿಟ್ಟು. ಅವರು ಶಿಖಾವಂತರಾಗಿರುವಂತಹ ಪುರೋಹಿತರು ಬೆಂಗಳೂರಿನಲ್ಲಿ 1000 ಜನ ಇದ್ದಾರೆ. ಪೌರೋಹಿತ್ಯ ವೃತ್ತಿ ಮಾಡುತ್ತಿರುವಂತಹ ಮಹಾತ್ಮರು 1 ಲಕ್ಷಕ್ಕೂ ಮೇಲ್ಪಟ್ಟಿದ್ದಾರೆ. ನನ್ಗೆ ಆಶ್ಚರ್ಯವಾಗಿ ಒಂದ್ ಮಾತು ಹೇಳಿ, ಎಷ್ಟು ದೇವಸ್ಥಾನ ಇದೆ ನೋಡ್ಕೊಳ್ಳಿ ಬೆಂಗಳೂರಿನಲ್ಲಿ. 10,000 ದೇವಸ್ಥಾನ ಇದೆ. ಒಂದೊಂದು ದೇವಸ್ಥಾನದಲ್ಲಿ 2-3 ಜನ ಪುರೋಹಿತರಿಗೆ ಎಷ್ಟಾಯ್ತು. ಆದ್ರೆ ಅವರನ್ನ ನೀವು ಅಜ್ಞಾನಿಗಳು ಕರಿತೀರ. ಪುರೋಹಿತರು, ಶಿಖಾವಂತರು, ಅನುಷ್ಠಾನ ತತ್ಪರರು ಹೋಟ್ಲು ಹೋಗ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ. ಹೌದಾ? ಇಂಥವರನ್ನ ನೀವು ಅವಿದ್ಯಾವಂತರು ಅಂತ ಹೇಳುವುದು ತಪ್ಪು. ನಚ ಮುನ್ನೋಡಿ, ಪರೀಕ್ಷಕಾ ಅಪಿ ಲೌಕಿಕಾ ಇವ ಅವ್ಯುತ್ಪನ್ನ ಏವ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, ಮಹಾತ್ಮರ ಸ್ವಾಮಿ, ವೇದಾಂತ ವ್ಯಾಖ್ಯಾನಕಾರರು ಅದ್ಭುತವಾಗಿ ಹೇಳ್ತಾ ಇದ್ರು. ಸಾಮಾನ್ಯ ಜನಗಳಿಗೆ, ಜಿಜ್ಞಾಸು ಜನಗಳಿಗೆ ಶಾಂಕರ ಅಧ್ಯಾಸವಾಸಿ ಅರ್ಥವಾಗ್ಬೇಕು ಬರೀತಾ ಇದ್ದಾರೆ. ಪರೀಕ್ಷಕರು ಅಂತಿದ್ದಾರೆ. ಪರೀಕ್ಷಕ ಅಂದ್ರೇನು? ಎಕ್ಸಾಮಿನರ್ಸ್, ಟೆಸ್ಟರ್ಸ್. ಪ್ರಪಂಚದಲ್ಲಿ ಬೇಕಾದಷ್ಟು ಜನ ದೊಡ್ಡ ಪಂಡಿತರಿದ್ದಾರೆ. MSc ಮಾಡಿ ಡಬಲ್ PhD, MA ಮಾಡ್ಕೊಂಡು ಡಬಲ್ PhD, MCom ಮಾಡ್ಕೊಂಡು MS ಮಾಡ್ಕೊಂಡು MD ಅವರ ಪರೀಕ್ಷೆಗಳು. ಈ ಶರೀರ ಪರೀಕ್ಷೆ ಮಾಡ್ತಾರೆ, ಭೂಮಿಯನ್ನು ಪರೀಕ್ಷೆ ಮಾಡ್ತಾರೆ, ಸಮುದ್ರವನ್ನ ಪರೀಕ್ಷೆ ಮಾಡುವಂತಹ ಮಹಾತ್ಮರು. ಪರೀಕ್ಷಕ ಲೌಕಿಕ, ವೇದಾಂತ ಓದಿಲ್ಲ, ಲೌಕಿಕರಾಗಿದ್ದುಕೊಂಡು ಹೊಸ ಹೊಸ ವಿಷಯಗಳನ್ನ ಆವಿಷ್ಕಾರ ಮಾಡುತ್ತಿರುವಂತಹ ಪರೀಕ್ಷೆಗಳು. ಅಂಥವರು ಕೂಡ ಅವ್ಯುತ್ಪನ್ನ ಇವ, ಅವ್ಯುತ್ಪನ್ನರಂತೆ. ಅವ್ಯುತ್ಪನ್ನ ಅಂದೇನು? ಅಜ್ಞಾನಿಗಳಂತೆ. ವ್ಯುತ್ಪನ್ನ ವಿವೇಕಿನ ನ ವ್ಯುತ್ಪನ್ನ ಅವ್ಯುತ್ಪನ್ನ, ದಡ್ಡರಂತೆ ಇರ್ತಾರೆ ಅಂತ ಹೇಳ್ತಾರೆ. ಅನ್ವಯ ಹೆಜ್ಜೆ ನೋಡ್ಕೊಳ್ಳಿ. ಪರೀಕ್ಷಕಾ ಅಪಿ ಲೌಕಿಕಾ ಅವ್ಯುತ್ಪನ್ನ ಇವ ಅವಿವೇಕಿನ ಇತಿ ನಚ ಸಂಭವತಿ. ಎಂಥ ದೊಡ್ಡ ದೊಡ್ಡ ಪಂಡಿತರನ್ನ ಟಾಟಾ ಇನ್ಸ್ಟಿಟ್ಯೂಟ್, ಅಬ್ಬಾಡೆ, ಮದ್ರಾಸನಲ್ಲಿ IIT ಅಂತಿದೆ, ಘಟಾಂಘಟಿಗಳಿದ್ದಾರೆ. ಅಂಥ ಮಹಾ ಪಂಡಿತರನ್ನ ನೀವು ಅವ್ಯುತ್ಪನ್ನರಂತೆ, ಅಜ್ಞಾನಿಗಳು ಅಂತ ಹೇಳೋದು ಸರಿಯಲ್ಲ ಅಲ್ವೇ? ಏನ ತೇಷಾಂ ಶಾಸ್ತ್ರ ಪ್ರಣಯನ ಪರೋಪದೇಶಾದಿ ಪ್ರವೃತ್ತಯೋಪಿ ಅವಿದ್ಯಾ ಪರಸ್ಪರತ್ವೇನ ನಿಶ್ಚಯೇರನ್. ಹಾಗಾಗಿ ಬಿಟ್ಟಿದ್ದರೆ ಯಾರ್ಯಾರು ಮಹಾಪಂಡಿತೋತ್ತಮರೋ, ವಿಮರ್ಶಕರೋ, ಬುದ್ಧಿವಂತರೋ ಎಲ್ಲರೂ ದಡ್ರು ಅಂತ ಆಗಿಬಿಟ್ರೆ ಅವಾಗ ಶಾಸ್ತ್ರ ಪ್ರಣಯನಂ ಅಂತ ಒಬ್ಬೊಬ್ರು ಕೂಡ ಒಳ್ಳೊಳ್ಳೆ ಥೀಸಿಸ್ ಬರ್ತಿರ್ತಾರೆ. MSc ಮಾಡ್ಬೇಕಾದ್ರೆ, MTech ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಅನ್ನು ಮಾಡ್ತಾರ. ಆ ಪ್ರಾಜೆಕ್ಟ್ ಅನ್ನ 100 ಜನ ಸಂತೋಷ ಪಡ್ತಾರೆ. ಅಂಥವರನ್ನ ದಡ್ರು ಅಂತೀರ? ಶಾಸ್ತ್ರ ಪ್ರಣಯನ ಅಬ್ಬಾ, ಇದು ಲೌಕಿಕ ವಿಚಾರವಾಗಿ. ಇನ್ನು ವೇದಾಂತ ಶಾಸ್ತ್ರ ತಗೊಂಡ್ಬಿಟ್ರೆ, ವೇದಾಂತ ಶಾಸ್ತ್ರದ ಮೇಲೆ ಘಟಾಂಘಟಿಗಳು 100 ಜನ ಮಹಾತ್ಮರು, ಪಂಡಿತೋತ್ತಮರು ಶಾಸ್ತ್ರ ಪ್ರಣಯನಂ, ವ್ಯಾಕರಣ ಶಾಸ್ತ್ರದ ಮೇಲೆ, ತರ್ಕಶಾಸ್ತ್ರದ ಮೇಲೆ, ವೇದಾಂತ ಶಾಸ್ತ್ರದ ಮೇಲೆ, ಮೀಮಾಂಸಾ ದರ್ಶನದ ಮೇಲೆ ಘಟಾಂಘಟಿಗಳು ಶಾಸ್ತ್ರವನ್ನೆಲ್ಲ ಪ್ರಣಯನ ರಚನೆ ಮಾಡ್ತಾರೆ, ಪ್ರಣಯನ ಬರೀತಾರೆ. ಪರೋಪದೇಶ ಬರೆದು ಮತ್ತೊಬ್ಬ ಉದ್ದೇಶ ಮಾಡ್ತಾರೆ. ಈಗ ಫಿಸಿಕ್ಸ್ ಅಂತಿದೆ, ಕೆಮಿಸ್ಟ್ರಿ ಅಂತಿದೆ, ಬಯಾಲಜಿ ಅಂತಿದೆ, ಬಹಳ ಕಷ್ಟ. ಅದರ ಮೇಲೆ ಒಳ್ಳೊಳ್ಳೆ ಪೇಪರ್ಸ್ ಅನ್ನು ಬರೆದು
ಸನ್ಮಾನಿತರಾಗಿ ಉಪದೇಶ ಮಾಡ್ತಾರೆ. ಐನ್ಸ್ಟೀನ್ ಎಂದು ಒಬ್ಬ ಮಹಾತ್ಮ ಇದ್ದ. ಅವನ್ ದಡ್ಡನೆ, ಪ್ರಚಂಡ ಮಹಾಬುದ್ಧಿವಂತ. ನೀವು ಎಲ್ಲರನ್ನೂ ಕೂಡ ಒಂದೇ ಪಟ್ಟಿಯಲ್ಲಿ ಎಲ್ಲರೂ ಅವಿದ್ಯಾವಂತರು ಅಂತ ಹೇಳುತ್ತಿರುವುದು ತಪ್ಪು. ಶಾಸ್ತ್ರ ಪ್ರಣಯನಂ, ಶಾಸ್ತ್ರ ಗ್ರಂಥಗಳನ್ನ ಬರೆಯುತ್ತಾರೆ. ಪರೋಪದೇಶ, ಮನುಸ್ಮೃತಿ ಅಂತಿದೆ, ಆಪಸ್ತಂಭ ಅಂತಿದೆ, ಎಷ್ಟು ಬೇಕಾದ್ರೆ ಅವರು ಪರೋಪದೇಶ, ಬೇರೆಯವರಿಗೆ ಉಪದೇಶವನ್ನು ಇತ್ಯಾದಿ ಪ್ರವೃತ್ತಯ. ಒಂದು ಶಾಸ್ತ್ರ ಪ್ರಣಯನ ಪ್ರವೃತ್ತಿ, ಪರೋಪದೇಶ ಪ್ರವೃತ್ತಿ, ಅನುಷ್ಠಾನ ಪ್ರವೃತ್ತಿ. ಈ ಪ್ರವೃತ್ತಿಗಳಿಗೆ ಇವುಗಳು ಅವಿದ್ಯಾ ಪುರಸ್ಸರತ್ವೇನ, ಅವಿದ್ಯಾ ಪುರಸ್ಸರವಾಗಿದೆ ಎಂತ ನಿಶ್ಚಯ ಮಾಡಬೇಕಾದೀತು. ಎಂಥೆಂಥ ಮಹಾತ್ಮರಿದ್ದಾರೆ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಎಂಥೆಂಥ ಬುದ್ಧಿವಂತರಿದ್ದಾರೆ. ಅವರೇನೇನು ಬರ್ತಿದ್ದಾರೋ ಇದೆಲ್ಲವನ್ನು ನೀವು ಅವಿದ್ಯಾ ಪುರಸ್ಸರ ಅಂತ ಹೇಳ್ಬೇಕಾಗುತ್ತೆ. ಒಪ್ಕೋತೀರಾ? ನೀವು ಒಪ್ಕೊಂಡು ನಾವು ಯಾರು ಐನ್ಸ್ಟೀನ್ ಅಂತೆ, ಸಾಕ್ರಟೀಸ್ ಅಂತೆ ಬೇಕಾದಷ್ಟಿದ್ದಾರೆ. ಅವರೇನೇನು ಬರೆದಿದ್ದಾರೆ ಅವರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಸ್ವಾಮಿ. ನೊಬೆಲ್ ಪ್ರೈಸ್ ವಿನ್ನರ್ಸ್ ಅನ್ನು ನೀವು ಅವಿದ್ಯಾವಂತರು ಅಂತ ಹೇಳುವುದು ಸರಿಯಲ್ಲ. ಯಾರು ಒಪ್ಪುದಿಲ್ಲ. ಬಾ ಮುಂದಕ್ಕೆ ಹೋಗಿ ಇಷ್ಟು ಪೂರ್ವಪಕ್ಷ. ಪ್ರಮಾಣ ಕುಶಲಾಹಿ ಆಹು. ಇನ್ನು ಗೌತಮ ನ್ಯಾಯ ಸೂತ್ರ, ಗೌತಮ ಮಹರ್ಷಿಗಳು ನ್ಯಾಯ ಸೂತ್ರವನ್ನು ಬರೆದಿದ್ದಾರೆ. ಅದಕ್ಕೊಂದು ವಾರ್ತಿಕ ಏನಂತ, ಪ್ರಮಾಣ ಕುಶಲಾಹ, ಎಕ್ಸ್ಪರ್ಟ್ಸ್ ಇನ್ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಈ ಪ್ರಮಾಣಗಳನ್ನೇ ಕುರಿತು ಆಳುವ ವಿಚಾರ ಮಾಡಿದ್ದಾರೆ. ಸಾಮಾನ್ಯರಿಗೆ ಅರ್ಥವಾಗುವಂತಹದ್ದಲ್ಲ, ಸಾಮಾನ್ಯರ ಬುದ್ಧಿಗೆ ಗೋಚರವಾಗುವಂತಹದ್ದಲ್ಲ. ಪ್ರಮಾಣ ಕುಶಲ ನ ಕೇವಲ ಪ್ರಮಾಣವಾದಿನ, ಪ್ರಮಾಣ ವಿಷಯೇ ಚತುರಾಹ ಕುಶಲ. ಯಾರವರು? ಗೌತಮ ಮಹರ್ಷಿಗಳು ಹೇಳ್ತಾರೆ ನೋಡಿ. ಬಹಳ ಇಷ್ಟು ಕೂಡ ಪೂರ್ವ. ಪುರುಷ ಚತುರ್ಧಾಭಿದ್ಯತೆ, ಇದನ್ನ ಬಹುವಚನ ಮಾಡ್ಕೊಬೇಕು. ಪುರುಷ ಚತುರ್ಧಾಭಿದ್ಯಂತೆ. ಈ ಪ್ರಪಂಚದಲ್ಲಿರುವ ಮಾನವರನ್ನು ಗೌತಮ ಮಹರ್ಷಿಗಳು 4 ಭಾಗ ಮಾಡ್ಬಿಟ್ರು. 4 ಕ್ಯಾಟಗರೀಸ್. 1 ಪ್ರತಿಪನ್ನ, 2 ಅಪ್ರತಿಪನ್ನ, 3 ಸಂದಿಗ್ಧ, 4 ವಿಪರ್ಯಸ್ತಶ್ಚ ಇತಿ. ಮಾನವರನ್ನ 4 ಗುಂಪು ಮಾಡಿದ್ದಾರೆ. ಯಾರು? ಸಾಮಾನ್ಯರಲ್ಲ, ಒಬ್ಬ ಕವಿಯಲ್ಲ, ಪ್ರಮಾಣ ಕುಶಲರಾಗಿರುವಂತಹ ಗೌತಮ ಮಹರ್ಷಿಗಳು. ಏನು? ಪ್ರತಿಪನ್ನ ಬುದ್ಧಿವಂತ, ಪ್ರತಿಪನ್ನ ಎಕ್ಸ್ಪರ್ಟ್, ಪ್ರತಿಪನ್ನ ಆಡಪ್ಟ್ ಇನ್ ದ ಫೀಲ್ಡ್. ಒಂದು ವಿಷಯದಲ್ಲಿ ಚೆನ್ನಾಗಿ ವಿಷಯವನ್ನ ತಿಳಿದುಕೊಂಡಿರುವಂತಹ ಪಂಡಿತ ಒಬ್ಬ. ಅಪ್ರತಿಪನ್ನ ಮತ್ತೊಬ್ಬನು ದಡ್ಡ, ವಿಷಯ ತಿಳಿಯದವನು, ಗೊತ್ತಿಲ್ಲ ಅವನಿಗೆ. ಇವನು ತುಂಬಾ ಬುದ್ಧಿವಂತ, ಇವನು ತುಂಬಾ ದಡ್ಡ. ಮೂರನೇವನು ಸಂದಿಗ್ಧ, ಸಂಶಯಾಪನ್ನ, ಅರ್ಧಂಬರ್ಧ ತಿಳ್ಕೊಂಡಿರುವಂತವನು. 4 ವಿಪರ್ಯಸ್ತ, ವಿರುದ್ಧವಾಗಿಯೇ ತಿಳ್ಕೊಂಬಿಡಿ. ಒಂದು ಉದಾಹರಣೆ, ಭೂಮಿಯ ವಿಷಯಕ್ಕೆ ಒಬ್ಬ ಬುದ್ಧಿವಂತ, ಭೂಮಿ ಸೂರ್ಯನ ಸುತ್ತು ತಿರುಗ್ತಾ ಇದೆ ಅಂತ ತಿಳ್ಕೊಂಡ, ಬುದ್ಧಿವಂತ. ಇನ್ನು ಸಾಮಾನ್ಯ ಹಳ್ಳಿ ಜನಗಳಿಗೆ ಗೊತ್ತಿಲ್ಲ, ಪಾಪ ಅವರು ಭೂಮಿ ಗಟ್ಟಿಯಾಗಿದೆ ಅಂತ ಶಾಂತವಾಗಿರ್ತಾರೆ. ಇನ್ನೊಬ್ಬ ಸಂದಿಗ್ಧ, ಹೌದು ಈ ಸೂರ್ಯ ನೋಡಿದರೆ ನಮ್ಮ ಕಡೆ ಅಸ್ತಮಾನವಾಗ್ತಾನೆ, ಆಮೇಲೆ ಹುಟ್ಟಿರ್ತಾನೆ. ಅದನ್ನ ನೋಡಿದಾಗ ಭೂಮಿ ತಿರುಗ್ತಾ ಇರ್ಬೇಕಂತ ಕಾಣಿಸುತ್ತೆ, ಆದ್ರೆ ನಾವು ಒಪ್ಪುದಿಲ್ಲಪ್ಪ, ಅರ್ಧಂಬರ್ಧ ತಿಳ್ಕೊಂಡೆ. ಸಂದಿಗ್ಧ. ಮತ್ತೊಬ್ಬ ವಿಪರ್ಯಸ್ತ, ಸೂರ್ಯನೇ ಸುತ್ತುತ್ತಿದ್ದಾನೆ, ಭೂಮಿ ಸುತ್ತುತ್ತಿಲ್ಲ. ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ, ರಾತ್ರಿ ಮುಳುಗ್ತಾನೆ ಅಂತ ತಿಳ್ಕೊಂಡೆ.
ಅವನಿಗೇನ್ ಹೆಸರು? ವಿಪರ್ಯಸ್ತ, ಬುದ್ಧಿವಂತ, ತಿಳಿಯದಿರುವವನು, ಸಂಶಯವ ತಿಳಿದಿರುವವನು. ಇನ್ನು ವಿರುದ್ಧ 4 ಜನ ಹೇಳ್ತಾರೆ. ನೀವೇನ್ ಮಾಡ್ಬಿಟ್ಟು ವೇದಾಂತಿಗಳು, ಆ ತುಂಬಾ ಬುದ್ಧಿವಂತ ಅಂತಿದಾನಲ್ಲ, ಅವನನ್ನು ವಿರುದ್ಧವಾಗಿ ತಿಳ್ಕೊಂಡಿದ್ದಾರಲ್ಲ, ಅವನ ಜೊತೆ ಸೇರ್ಬಿಟ್ಟು ಎಲ್ಲರ ವಿದ್ಯಾವಂತರು ಅಂತ ಹೇಳ್ತಾ ಇದೀರಾ. ಇದು ಸರಿಯೇ? ಯಾರಾದ್ರೂ ಒಪ್ಪುವ ಮಾತೆ ಇದು? ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಅತ್ಯಾಸ ಪುರಸ್ಸರರಾಗಿದ್ದಾರೆ ಅಂದರೆ ಅದನ್ಯಾರೂ ಒಪ್ಪುವುದಿಲ್ಲ. ಪ್ರಮಾಣ ಕುಶಲರಾಗಿರುವ ನೈಯಾಯಿಕ ಅವಲಂಬಿಗಳು ಹೇಳ್ತಾರೆ, ಪ್ರತಿಪನ್ನ ಏಕ, ಅಪ್ರತಿಪನ್ನ ದ್ವಿತೀಯ, ಸಂದಿಗ್ಧ ತೃತೀಯ, ವಿಪರ್ಯಸ್ತಶ್ಚ ಚತುರ್ಥ ಇತಿ ಪುರುಷ ಚತುರ್ಧ ವಿಭಜ್ಯಂತೆ. 4 ತರ ಮಾಡ್ತಾ ಇದ್ದಾರೆ. ತತ್ರ ಅಮಾಂಗ್ 4 ಟೈಪ್ಸ್ ಆಫ್ ಪರ್ಸನ್, 4 ಜನಗಳಲ್ಲಿ ಪ್ರತಿಪನ್ನ, ಪ್ರತಿಪಾದಯಿತ, ಬ್ಯೂಟಿಫುಲ್. ಯಹ ಸ್ವಯಂ ಪ್ರತಿಪನ್ನ ಸಹ ಅನ್ಯೇಷಾಂ ಪ್ರತಿಪಾದಯಿತ. ಯಾವನು ಒಂದು ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೋ ಅವನು ಇತರರಿಗೆ ಅದನ್ನು ತಿಳಿಸ್ಕೊಡ್ತಾನೆ. ಉದಾಹರಣೆಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ತಾವು ಸ್ವತಃ ಶಾಂಕರ ಭಾಷ್ಯವನ್ನ ಚೆನ್ನಾಗಿ ಪ್ರತಿಪನ್ನಾಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದಾಹ, ಅವರು ತಿಳ್ಕೊಂಡು ನಮಗೆ ತಿಳಿಸ್ತಾರೆ. ಅಧ್ಯಾಸ ಭಾಷೆಯನ್ನು ತಿಳಿಸ್ತಾ ಇದ್ದಾರೆ, ನೈಷಮ್ಯ ಸಿದ್ಧಿ ತಿಳಿಸ್ತಾ ಇದ್ದಾರೆ. ಅವರು ಮಹಾತ್ಮ ಜ್ಞಾನಿಗಳಲ್ಲ, ಅವರನ್ನು ನೀವು ಅಜ್ಞಾನಿಗಳು ಅಂದ್ಬಿಟ್ರೆ. ಯಹ ಪ್ರತಿಪನ್ನ, ಯಹ ವಿದಿತ ಶಾಸ್ತ್ರ ಸಾರ ಸಹ ಪ್ರತಿಪಾದಯಿತ, ಪ್ರತಿಪಾದಯತಿ ಪ್ರತಿಪಾದಯಿತ, ಇತರರಿಗೆ ವಿಷಯವನ್ನು ತಿಳಿಸ್ತಾನೆ. ಇತರೇ ಉಳಿದವರು ಸಾಪೇಕ್ಷ ಸಂತ, ಸಾಪೇಕ್ಷರಾಗಿದ್ದಾರೆ. ಸಾಪೇಕ್ಷ ಅಂದೇನು? ತಾರತಮ್ಯ ಉಂಟು, ಅರ್ಧ ತಿಳ್ಕೊಂಡಿರೋರು, ಸಂಶಯವ ತಿಳ್ಕೊಂಡಿರೋ ಅಂತ ಜನಗಳಿಗೆ ಸಂತ. ಸಾಪೇಕ್ಷ ಸಂತ, ಸಾಪೇಕ್ಷರಾಗಿದ್ದುಕೊಂಡು ಅಂತವರು ಪ್ರತಿಪಾದ್ಯ, ಟು ಬಿ ಟಾಟ್. ಒಬ್ಬ ಮನುಷ್ಯ ಜ್ಞಾನ, he imparts that knowledge to others. Imparting knowledge, giving knowledge. ಈಗ ಶಾಲಾ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಉಪಾಧ್ಯಾಯ ಫ್ಯಾಕಲ್ಟಿ ಅಂತ ಇರ್ತಾರೆ. BE ಕಾಲೇಜು ಅಥವಾ ME ಓದ್ತಾ ಇದ್ದಾನೆ ಮಾಸ್ಟರ್, ಅವನು ಮಾಸ್ಟರ್ ಆಫ್ ಎಂಜಿನಿಯರಿಂಗ್. ಅದು ಓದುವಾಗ ಒಂದು 10 ಜನ ಹುಡುಗರಿದ್ದಾರೆ. ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಅವನು ME ಮಾಡ್ಕೊಂಡು ಡಬಲ್ PhD ಮಾಡ್ಕೊಂಡು ಬುದ್ಧಿವಂತನಾಗಿರ್ಬೇಕು. ನೋಡಿ, ಪ್ರತಿಪನ್ನನಾಗಿರುವವನು ಪ್ರತಿಪಾದಯಿತವಾಗಿದ್ದಾನೆ. ಉಳಿದವರು ಸಾಪೇಕ್ಷ ಸಂತಹ, ಇವನ ಮಾತನ್ನ ಕೇಳ್ತಾ ಕೇಳ್ತಾ ಅವರು ಪ್ರತಿಪಾದ್ಯ, ತಿಳಿಸಲ್ಪಡುವವರಾಗಿದೆ. ತೇ ಯದಾ ಇಂದ್ರಿಯಾರ್ಥ ಸನ್ನಿಕರ್ಷಂ ಅಪೇಕ್ಷಂತೆ ತದಾ ಪ್ರತ್ಯಕ್ಷೇಣ ಪ್ರತಿಪಾದ್ಯಾಃ. ಯದಾ ಲಿಂಗದರ್ಶನ ಸ್ಮೃತ್ಯಾದ್ಯಪೇಕ್ಷಂತೆ ತದಾ ಅನುಮಾನೇನ ಪ್ರತಿಪಾದ್ಯಾಃ. ಯದಾ ಪುನಃ ಉಪದೇಶಮಪೇಕ್ಷಂತೆ ತದಾ ಶಾಸ್ತ್ರಂ ಪ್ರವರ್ತತೆ. ಎಷ್ಟು ಜನ ಇದೆ? ಈ 3 ಜನ ಇದ್ದಾರಲ್ಲ, ಅಪ್ರತಿಪನ್ನರು, ಸಂದಿಗ್ಧರು, ವಿಪರ್ಯಸ್ತರು, ಇವರೇ ಶಿಷ್ಯರು. ಇವರು ತಿಳಿಸುವಾಗ ಯಾವಾಗ ಇವರು ಪ್ರತ್ಯಕ್ಷ ಪ್ರಮಾಣವನ್ನು ಬಯಸುತ್ತಾರೋ, ಸ್ವಾಮಿ ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳ್ತೀರ, ಹೇಗೆ, ಏನ್ ಪ್ರಮಾಣ ಅಂತ ಕೇಳ್ತಾರೆ. ಅವನಿಗೆ ಪ್ರತ್ಯಕ್ಷೇಣ ಸಕ್ಕರೆ ತಂದು ಕಾಯಿ ಹಾಕಿ ಚೀಪಪ್ಪ ಅಂತ ನಾಲ್ಗಿಂದ, ಸ್ವಾಮಿ ಇವಾಗ ಗೊತ್ತಾಯ್ತು ಸಕ್ಕರೆ ಸಿಹಿಯಾಗಿದೆ, ಮೆಣಸಿನ್ಕಾಯಿ ಖಾರವಾಗಿದೆ ಅಂತ ಹೇಳಿದ್ರೆ ಏನ್ ಪ್ರಮಾಣ ನಮಗೆ ತೋರಿಸಿ ಅಂತ. ಇಂದ್ರಿಯಾರ್ಥ ಸನ್ನಿಕರ್ಷಂ ಅಪೇಕ್ಷಂತೆ, ಇಂದ್ರಿಯ ನಾಲ್ಗೆ, ಸನ್ನಿಕರ್ಷ ಮೆಣಸಿನ್ಕಾಯಿ, ಖಾರ ಅಂತ ಹೇಳ್ತಾ ಇದ್ದೆ.
ಏನ್ ಪ್ರಮಾಣ? 4 ಮೆಣಸಿನ್ಕಾಯಿ ತಂದು ಅದನ್ನು ಕೊಟ್ಟು ಅಯ್ಯಪ್ಪ ಅಂದ್ರೆ ಬಾ ಖಾರ ಖಾರ ಅಂತೆ. ಯಾಕೆ ಗೊತ್ತಾಯ್ತು? ಪ್ರತ್ಯಕ್ಷ ಪ್ರಮಾಣೇನ ತಿಳಿಸುತ್ತಿರುವಂಥವನು ಬುದ್ಧಿವಂತ, ತಿಳಿಯುತ್ತಿರುವಂಥವನು ಗಂಟರು. ಯದಾ ಲಿಂಗ ದರ್ಶನ ಸ್ಮೃತ್ಯಾಜಪೇಕ್ಷಂತೆ. ನಿನ್ನೆ ರಾತ್ರಿ ಮಳೆ ಬಂದಿದೆ, ಏನ್ ಪ್ರಮಾಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ರಸ್ತೆ ಓದಕ್ಕೂ ನಿಂತೆ. ಯಾರು ರಸ್ತೆ ನೀರು ಹಾಕಿಲ್ಲ. ನೀರ್ ಇರ್ಬೇಕಾದ್ರೆ ಮಳೆ ಬಂದಿರ್ಬೇಕು, ಹೌದಾ? ಇನ್ನು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾನೆ, ಒಳಗಡೆ ಗಡ್ಡೆ ಇದೆ. ಏನ್ ಪ್ರಮಾಣ? ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ತೋರಿಸ್ತಾರೆ. ಯಾವಾಗ ಲಿಂಗ ಅನ್ನು ಗುರುತು ಅದನ್ ಬೇಕು ಅಂತಾರೋ, ಸ್ಮೃತಿ ಅಪೇಕ್ಷೆ ಪಡ್ತಾರೋ ಅಂಥವರಿಗೆ ಅನುಮಾನೇನ, ಅನುಮಾನ ಪ್ರಮಾಣದಿಂದ ಪ್ರತಿಪಾದಯಂತಿ. ಯದಾ ಪುನಃ ಉಪದೇಶಮಪೇಕ್ಷಂತೆ. ಆತ್ಮಜ್ಞಾನದಿಂದ ಅಧ್ಯಾಸ ನಿವೃತ್ತಿಯಾಗತ್ತೆ. ಏನ್ ಪ್ರಮಾಣ? ಶಾಸ್ತ್ರ ಹೇಳ್ತಾ ಇದೆ. ಏನಂತ? ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಬರೇ ಚಿತ್ತ. ಸವಾ ಏಷ ಮಹಾರಜ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ ಅವಯಂ ವೈ ಬ್ರಹ್ಮ ಅವಯಂ ಹೇ ವೈ ಬ್ರಹ್ಮ ಭವತಿ. ಶಾಸ್ತ್ರ ಹೇಳ್ತಾ ಇದೆ. ಇನ್ನು ಅಪ್ಪ ನೀ ಸುಳ್ಳು ಹೇಳ್ಬೇಡ, ಮೋಸ ಮಾಡ್ಬೇಡ. ಈಗ ಮೋಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೀನು ನಾಯಿಯ ಹುಟ್ಟಿಯ ಅಂದ್ರೆ ಏನ್ ಪ್ರಮಾಣ? ಶಾಸ್ತ್ರ ಹೇಳ್ತಾ ಇದೆ. ಯಾವಾಗ ಉಪದೇಶವನ್ನು ಅಪೇಕ್ಷೆ ಮಾಡುತ್ತಾರೆಯೋ ಏನ್ ಪ್ರಮಾಣ? ಜನ್ಮಾಂತರಕ್ಕೆ ಸಂಬಂಧಪಟ್ಟಿರುವ ಉಪದೇಶಗಳನ್ನು ಹೇಳುವಾಗ ಶಾಸ್ತ್ರಂ ಮನುಸ್ಮೃತಿ ಇದೆ, ರಾಮಾಯಣ ಭಾರತ ಭಾಗವತ ಬೇಕಾದಷ್ಟಿದೆ. ಅವುಗಳಿದೆ. ಒಟ್ಟಿನಲ್ಲಿ ಪ್ರತ್ಯಕ್ಷ ಪ್ರಮಾಣದಿಂದ, ಅನುಮಾನದಿಂದ ಮತ್ತು ಆಗಮ ಪ್ರಮಾಣದಿಂದ ವಿಷಯ ತಿಳಿಸ್ಬೇಕು ಅಂತ ಹೇಳ್ತಾರೆ. ಹೌದಾ? ತತ್ರ ಭವಂತು ಅಪ್ರತಿಪನ್ನಾದೀನಾಂ ಪುರುಷಾಣಾಂ ವ್ಯವಹಾರ ಅವಿದ್ಯಾ ಪುರಸ್ಸರಾಹ ಇತಿ. 4 ಜನ ಇದ್ದಾರೆ. 4ರಲ್ಲಿ 3 ಜನ ಇದ್ದಾರಲ್ಲ, ಅಪ್ರತಿಪನ್ನರು, ಸಂದಿಗ್ಧರು ಮತ್ತು ವಿಪರ್ಯಸ್ತರು. ಅವರ ವ್ಯವಹಾರಗಳನ್ನ ಬೇಕಾದರೆ ಅವಿದ್ಯಾ ಪುರಸ್ಸರಾನಿ ಅಲ್ವೇ? ಒಬ್ಬ ಕಳ್ಳ ತಪ್ಪು ಮಾಡ್ತಾ ಇದ್ದಾನೆ, ಅದು ತಪ್ಪು ಅಂತ ಅವನಿಗೂ ಗೊತ್ತು. ಯಾಕೆ ಮಾಡ್ತಾ ಇದ್ದಾನೆ? ಅವಿದ್ಯಾವಂತಾನಿ. ಒಬ್ಬ ಮನುಷ್ಯ ಮುಂದಿನವೂ ಕಳ್ಳತನವೇ ಮಾಡಿದ್ದ. ಇಲ್ಲಿ ತನ್ನ ಜೀವಮಾನದಲ್ಲಿ ಕಳ್ಳತನವನ್ನೇ ಮಾಡದೆ ಸಾತ್ವಿಕನಾಗಿ ಜಪ ತಪ ಪೂಜಾ ಅನುಷ್ಠಾನ ತತ್ಪರನಾಗಿದೆ. ಇವನು ವಿದ್ಯಾವಂತನ? ಹೌದು. ಒಬ್ಬ ಕಳ್ಳ ಹೇಗೆ ವಿದ್ಯಾವಂತನೋ ಇವನು ಅವಿದ್ಯಾವಂತ. ಇದೇ ಸ್ವಾರಸ್ಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಬರೆದಿರುವಂತ ಅವಿದ್ಯಾ ಸಾರ್ವತ್ರಿಕವಾಗಿರುವ ಅವಿದ್ಯಾ. ಲೋಕಗಳಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಗೊಂಡು ತೋರುತ್ತಿರುವಂತ ಅವಿದ್ಯಾ ಅದು ಸಾರ್ವತ್ರಿಕ ಅವಿದ್ಯೆಯಲ್ಲ, ವೈಯಕ್ತಿಕ ಅವಿದ್ಯೆ. ಈ ಭಾಗ ಬಹಳ ಮುಖ್ಯ. ಏನ್ ಸಾರ್ವತ್ರಿಕ ಅವಿದ್ಯಾ ಅಂದ್ರೆ, ಶರೀರವನ್ನ ನಾನೆಂದು ಮಾಡಿಕೊಂಡೇ ಎಲ್ಲರೂ ವ್ಯವಹಾರ ಮಾಡ್ತಾ ಇದ್ದಾರೆ. ನೋಡಿ, ಒಬ್ಬ ಕಳ್ತನ ಮಾಡ್ಬೇಕಾದ್ರೆ ನಾನ್ ಜಾಸ್ತಿ ಆರೋಗ್ಯವಾಗಿರ್ಬೇಕು, ಅವ್ರ ಮನೆ ಕಟ್ಕೋಬೇಕು ಅಂತ ಮಾಡ್ಕೊಂಡೆ. ನಾನು ಒಂದು ಯಾರು? ಶರೀರ. ಇಂದೊಬ್ಬ ಸಾತ್ವಿಕರಾಗಿರುವ ಶಿಖಾವಂತನಾದ ಮನುಷ್ಯ 3 ಹೊತ್ತು ಸ್ನಾನ ಮಾಡ್ತಾ ಇದ್ದಾನೆ, ಮಡಿ ಬಿಟ್ಕೋತಾನೆ, ಮೌನವಾಗಿರ್ತಾನೆ, ಜಪ ಮಾಡ್ತಾ ಇದ್ದಾನೆ. ಅವನು ಅವಿದ್ಯಾವಂತ. ಏಕೆ? ನಾನು ಬ್ರಾಹ್ಮಣನಪ್ಪ, ಬ್ರಾಹ್ಮಣನ ಹುಟ್ಟಿದಾನ? ಹುಟ್ಟೇ ಇಲ್ಲ. ನಾ ಬ್ರಾಹ್ಮಣ ಅಂದ್ಕೊಂಡಿದ್ದಾನೆ. ಶರೀರ ಬ್ರಾಹ್ಮಣ, ಅವನು ಬ್ರಾಹ್ಮಣನ? ಅವನಿಗೆ ಆತ್ಮನ್ ಗೊತ್ತಿಲ್ಲ. ಆತ್ಮಜ್ಞಾನವಿಲ್ಲದವರೆಲ್ಲರೂ ವಿದ್ಯಾವಂತ. ಇದು ಬಹಳ ಬಹಳ ಡೇಂಜರಸ್ ಸ್ಟೇಟ್ಮೆಂಟ್. ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಅವಿದ್ಯಾವಂತರಾಗಿದ್ದಾರೆ. ಅಪ್ರತಿಪನ್ನರಾಗಿರುವಂತಹ ಪುರುಷರ ಎಲ್ಲಾ ವ್ಯವಹಾರಗಳು ಅವಿದ್ಯಾ ಪುರಸ್ಸರ ಅಂತಾಗ್ಲಿ. ಪ್ರತಿಪನ್ನನಂತೂ
ಮಹಾಪಂಡಿತಾನಾಂತು ವಿದುಷಾಂತು ವಿವೇಕಿನಾಂತು ವ್ಯವಹಾರೈ ನ ತಥಾ ಭವಿತವ್ಯಂ. ಯಾರು ಪಂಡಿತೋತ್ತಮರೋ ಅವರ ವ್ಯವಹಾರಗಳು ಅಜ್ಞಾನಿಗಳ ವ್ಯವಹಾರದಂತೆ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಬಿಟ್ರೆ ಎಲ್ಲರೂ ವಿದ್ಯಾವಂತರು ಅಂತ ಬಂದ್ಬಿಟ್ರೆ ಅನ್ಯಥಾ ಜಗದಾಂಧ್ಯ ಪ್ರಸಂಗಾತ್ ಜಗತ್ ಆಂಧ್ಯ ಅಂಧಸ್ಯ ಭಾವ ಆಂಧ್ಯಂ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಕುರುಡರು ಅಂತ ಅವರು. ಸರಿಯಾ? ಅಲ್ಲ, ಕುರುಡರು ಮಾತ್ರ ಕುರುಡರು, ಅದು ಪದಾರ್ಥ ಕಾಣಿಸೋದಿಲ್ಲ. ಕುರುಡರಿಗೆ ಸ್ಪರ್ಶೇಂದ್ರಿಯದಿಂದ ಪುಸ್ತಕ ಗೊತ್ತಾಗತ್ತೆ. 10 ಪುಸ್ತಕ ಇಟ್ಬಿಡಿ, ಕುರುಡ ಅವನು. ಯಾವುದು ಬ್ರಹ್ಮಸೂತ್ರ ಭಾಷ್ಯ, ಯಾವುದು ಭಗವದ್ಗೀತಾ ಭಾಷ್ಯ, ಯಾವುದು ರಾಮಾಯಣ ಭಾಗವತ ಅಂತ ಕೇಳಿದ್ರೆ ಗೊತ್ತಾಗಲಿ, ಕುರುಡ. ಕಣ್ಣುಳ್ಳವರು ಇದು ಮಾಂಡೋಕ್ಯ, ಇದು ತೆಲುಗಿನ ಪುಸ್ತಕ, ಇದು ಉರ್ದು ಪುಸ್ತಕ, ಮಲಯಾಳಂ ಪುಸ್ತಕ ಅಂತ ಹೇಳ್ತಾರೆ. ಇವು ಬುದ್ಧಂತರಲ್ವೇ? ನೀವು ಎಲ್ಲಾ ಮಾನವರನ್ನು ಅವಿದ್ಯಾವಂತರು ಅಂತ ಹೇಳ್ಬಿಟ್ರೆ ಜಗದಾಂಧ್ಯ ಅಯಂ ಪ್ರಪಂಚ ಅಂಧಮಯ ಅಂತ ಎಲ್ಲರೂ ಕುರುಡ್ರು ಅಂತ ಆಗ್ಬೋದಾ? ಹೌದು. ಅಂಧೇನೈವ ನೀಯಮಾನಾಯ ತಾಂಧಾಃ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಅಧ್ಯಾಸ ಉಂಟು. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಬ್ರಹ್ಮಜ್ಞಾನಿಯೂ ಕೂಡ ನಮ್ಮಂತೆ ಎಲ್ಲಾ ವ್ಯವಹಾರವನ್ನು ಮಾಡ್ತಾನೆ. ಎಲ್ಲಾ ವ್ಯವಹಾರ ಮಾಡುತ್ತಿದ್ದರೂ ಅವನಿಗೆ ಗೊತ್ತು, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದೆ. ಜ್ವರ ಇದೆ. ಆದ್ದರಿಂದ ಶಂಕರ ಹೇಳುವಂತ ಮಾತು ತಪ್ಪು. ಏನಂತ? ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅನ್ಬಿಟ್ರು. ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅನ್ಬಿಟ್ರು. ಯಾರಿಗೆ ಕರ್ತೃತ್ವ ಭೋಕ್ತೃತ್ವ ಉಂಟೋ ಅವರೆಲ್ಲರೂ ಅಧ್ಯಾಸ ಪುರಸ್ಸರ ವ್ಯವಹಾರ ಮಾಡ್ತಾ ಇದ್ದಾರೆ. ನಾನು ನನ್ನದೊಂದು ಯಾರ್ಯಾರು ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಅವಿದ್ಯಾವಂತರು ಅಂದ್ಬಿಟ್ರು. ಹೇಳಿದ್ದು ತಪ್ಪಾಗ್ತಾ ಇದೆಯಲ್ಲ. ಅಷ್ಟು ವರ್ಣ ಹೇಳಬಾರ್ದಾಗಿತ್ತು, ಪರ್ಸೆಂಟೇಜ್ ಮಾಡಬೇಕಾಗಿತ್ತು. 1% ಜ್ಞಾನಿ, 99% ಅಜ್ಞಾನಿ, ಪರವಾಗಿಲ್ಲ. 100% ಅಜ್ಞಾನಿ ಅಂದ್ಬಿಟ್ಟು ಯಾರಿಗೆ ಹೋಗ್ತಾರೆ? ತಪ್ಪಾಗ್ತಲ್ಲ ಅಂತ ಆಕ್ಷೇಪಣೆ ಮಾಡಿದರೆ ಇಷ್ಟು ಪೂರ್ವ ಪಕ್ಷ. ಅತ್ರ ಸಮಾಧಾನ. ಗುರುಗಳು ಈಗ ಉತ್ತರ ಕೊಡ್ತಾನೆ. ಇದು ಮುಂದೆ ಚೆನ್ನಾಗಿ. ಯತ್ತಾವದುಚ್ಯತೆ ನ ವಿವೇಕಿನಾಮಪಿ ಅವಿದ್ಯಾ ಪುರಸ್ಸರಾಃ ಭವಿತುಮರ್ಹಂತಿ ವ್ಯವಹಾರ ಇತಿ. ಈಗ ಕ್ರಮವಾಗಿ ಉತ್ತರ ಕೊಡ್ತಾ ಇದ್ದೆ. ಟೈಮ್ ಆಗೇ ಹೋಯ್ತು. ಯತ್ತಾವದುಚ್ಯತೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶ ಸರಿಯಾಗಿದೆ. ವಿವೇಕಿನಾಮಪಿ ವ್ಯವಹಾರ, ವಿವೇಕಿಗಳ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರ ಏವ ಭವಿತುಮರ್ಹಂತಿ, ಅವಿದ್ಯಾ ಪುರಸ್ಸರವಾಗಿಯೇ ನಡೆಯುತ್ತದೆ ಎಂದು ಏನು ಶಂಕರಾಚಾರ್ಯರು ಹೇಳಿದ್ದಾರೋ ಅಲ್ಲಿ ವಿಚಾರವನ್ನು ಮಾಡೋಣ ಅಂತ. ಯಾರನ್ನ ನಾವುಗಳು ವಿವೇಕಗಳು ಮಾಡ್ಕೊಂಡಿದ್ದೇವೆಯೋ ಅಂಥ ವಿವೇಕಿಗಳು ಕೂಡ ಅವಿದ್ಯಾವಂತರಂತೆಯೇ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಏನ್ ಅರ್ಥ ಎನ್ನುವುದನ್ನ ನಾವು ವಿವರಿಸಿ ತಿಳಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ಭಾಗ ತುಂಬಾ ಚೆನ್ನಾಗಿದೆ. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀ ಶ್ರೀಗಳು.
ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ, ಮನೆ, ಹಣ, ಅಧಿಕಾರ, ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ, ಅಮರ, ಅಮೃತ, ಮುಪ್ಪಿಲ್ಲದ, ಮರಣವಿಲ್ಲದ, ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ, ಬಿಡು ಬಿಡು ಜಗದ ಸಡಗರವ. ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಹೊಲ ಮನೆ ಹಣವು ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ಮಕ್ಕಳು ಮಾವನು ಅಳಿಯ ಖಂಡನ ಗೆಳೆಯರು ಅಲ್ಲವೇನು. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡನ ಗೆಳೆಯರು ಅಲ್ಲವೇನು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ವೇದ್ಯೆಯು ಬುದ್ಧಿ ಕೌಶಲ